ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಗಾಯ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ಹೊಸ ಯೂನಿಕ್ ಗ್ಯಾಜೆಟ್ನ ತೊಗೊಬಂದಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕ್ಯಾಶುವಲ್ ಆಗಿದೆ, ಬಟ್ ಎಲ್ಲರೂ ಯೂಸ್ ಮಾಡೋ ಥರನೇ ಇದೆ. ಬಟ್ ಫಸ್ಟಿಗೆ ಏನು ಅಂತ ಕೆಲವ್ರಿಗೆ ಐಡಿಯಾ ಬಂದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಏನಿದು ಅಂತ. ಸೊ ಮೊದಲಿಗೆ ಹೇಳಬೇಕಾದ್ರೆ ಇದೊಂದು ಡಿಜಿಟಲ್ ಮೈಕ್ರೋಸ್ಕೋಪ್. ಬಟ್ ಇದು ಯಾರ್ಯಾರಿಗೆ ಯೂಸ್ ಆಗುತ್ತೆ, ಯಾರ್ಯಾರಿಗೆ ಯೂಸ್ ಆಗಲ್ಲ ಅಂತ ನಾನು ಹೇಳಲಿಕ್ಕಾಗಲ್ಲ. ಬಟ್ ಇದ್ರ ಯೂಸ್ಫುಲ್ ಏನು, ಡಿಸ್ಅಡ್ವಾಂಟೇಜ್ ಏನು ಅಂತ ನಾನು ಈ ಕಂಪ್ಲೀಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಕಸ್ಮಾತ್ ನಿಮಗೇನಾದ್ರು ಇಷ್ಟ ಆದರೆ, ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಅಲ್ಲಿ ಹೋಗಿ ಬೈ ಮಾಡ್ಬೋದು. ಸೊ ಪ್ರಾಡಕ್ಟ್ ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಈ ಡಿವೈಸ್ಗೆ ಹೊಸಬ, ಬಟ್ ನಾನು ಆಲ್ರೆಡಿ ನೋಡಿದ್ದೀನಿ, ಯೂಸ್ ಮಾಡಿದ್ದೀನಿ. ಸೊ ಇದು ನನ್ನ ಕೈಗೆ ಬಂದಿರೋದಂದರೆ ಇದು ಹೊಸ್ತೇನೆ. ಸೊ ಕಂಪ್ಲೀಟ್ ಈ ವಿಡಿಯೋದಲ್ಲಿ ಇದ್ರದ್ದು ರಿವ್ಯೂ ಪ್ಲಸ್ ಇನ್ಸ್ಟಾಲೇಷನು ಮತ್ತು ಹೇಗೆ ಟೆಸ್ಟ್ ಮಾಡೋದು, ಅನ್ಬಾಕ್ಸಿಂಗು ಎಲ್ಲ ಚೆಕ್ ಮಾಡೋಣ. ಸೊ ನೀವು ಅನ್ಬಾಕ್ಸ್ ಮಾಡಿ ಆದಮೇಲೆ ನಿಮಗೆ ಕಾಣಿಸ್ತಾ ಇದೆ ಒಂದು ಡಿವೈಸು ಇದಾಗಿರುತ್ತೆ ಟೈಪ್ ಸಿ. ಅದ್ರ ಜೊತೆಗೆ ಇದು ಡಿಜಿಟಲು ವಿತ್ ವೈರ್ಲೆಸ್ ಕನೆಕ್ಷನ್ನು. ಸೊ ನೀವು ವೈರಲ್ಲೂ ಕೂಡ ಯೂಸ್ ಮಾಡ್ಬೋದು, ವೈರ್ಲೆಸ್ಸಲ್ಲೂ ಕೂಡ ಯೂಸ್ ಮಾಡ್ಬೋದು. ಇದೊಂದು ಕಾರ್ಡ್ ಕ್ಯಾಲಿಬ್ರೇಷನ್ ಕಾರ್ಡ್ ಇದು. ಸೊ ನೀವು ಒನ್ಸ್ ಆನ್ ಮಾಡಿದ್ಮೇಲೆ ಅದನ್ನು ನೀವು ಕ್ಯಾಲಿಬ್ರೇಟ್ ಮಾಡ್ಕೋಬೇಕಾಗತ್ತೆ. ಸೊ ಅದು ಫರ್ದರ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಇದ್ರ ಜೊತೆ ಯೂಸರ್ ಮ್ಯಾನ್ಯುವಲು ಮತ್ತು ವಿತ್ ಒಂದು ಸ್ಟ್ಯಾಂಡ್ ಬರುತ್ತೆ. ಬಟ್ ಆ ಸ್ಟ್ಯಾಂಡಿಗೆ ನೀವೊಂದು ಕ್ಲಿಪ್ ಇದೆ, ಆ ಕ್ಲಿಪ್ಗೆ ಟೈಟ್ ಮಾಡಿ ನೀವು ಬೇಕಾದರೆ ಅದನ್ನು ಯೂಸ್ ಮಾಡ್ಕೋಬೋದು. ಬಟ್ ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೇನೆ. ಫಾರ್ ಎಕ್ಸಾಂಪಲ್ ನಿಮಗೆ ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿಯಲ್ಲಿ ನಿಮಗೆ IC ಆಗಲಿ PCBs ಆಗಲಿ ಚೆಕ್ ಮಾಡಬೇಕಾದ್ರೆ ಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಮಕ್ಕಳಿಗೆ ಬಯಾಲಜಿ ಸಮಥಿಂಗ್ ಏನಂತಾರೆ ಲೀವ್ಸು ಮತ್ತು ಈ ಮೈಕ್ರೋ ಆರ್ಗಾನಿಸಮ್ಸ್ ನೋಡಲಿಕ್ಕೆ ಕೆಲವೊಂದು ಸರಿ ಯೂಸ್ ಆಗುತ್ತೆ. ಸಣ್ಣ ಸಣ್ಣ ಕೀಟಗಳೇನಿದೆ ಅದನ್ನ ನೋಡ್ಲಿಕ್ಕೆ ನಿಮಗೆ ಯೂಸ್ ಆಗುತ್ತೆ. ಅದಲ್ಲದೆ ನಿಮಗೆ ಮೊಬೈಲ್ ಇಂಡಸ್ಟ್ರೀಸಲ್ಲಿ IC ಆಗಲಿ ಚಿಪ್ಸ್ ಆಗಲಿ ನೋಡಲಿಕ್ಕೆ ತುಂಬ ಯೂಸ್ ಆಗುತ್ತೆ. ಮತ್ತು PCB ಸಾಲ್ಡ್ರಿಂಗು, ಸೊ ಅಲ್ಲಿ ಎಲ್ಲ ನಿಮಗೆ ಯೂಸ್ಫುಲ್ ಅಂತ ನನಗನ್ಸುತ್ತೆ. ಸೊ ಒಂದು ಸರಿ ಇದನ್ನು ಆನ್ ಮಾಡಿ ಚೆಕ್ ಮಾಡುವ, ಇದು ಆನ್ ಆಗ್ತಾಯಿದೆ ಇಲ್ವಾ ಅಂತ. ನಾನು ತೊಗೊಂಡಾಗಿಂದ ನಾನು ಇದು ಆನ್ ಮಾಡಿಲ್ಲ. ಸೊ ಚೆಕ್ ಮಾಡೋಣ ಒಂದು ಸರಿ ಆನ್ ಆಗ್ತಾಯಿದೆ ಅಂತ. ಆನ್ ಆಗ್ತಾಯಿದೆ. ಸೊ ಬ್ಯಾಟ್ರಿ ಚಾರ್ಜ್ ಇದೆ ಅಂತ ಅಂದ್ಕೊತೀನಿ. ಸೊ ಬ್ಯಾಟ್ರಿ ನಾನು ಫುಲ್ ಚಾರ್ಜ್ ಕೂಡ ಮಾಡಿಲ್ಲ. ಸೊ ಇನ್ನೊಂದು ಹೊಸ ಫೀಚರ್ ಏನಂತಂದರೆ ಇದು 4K ಕ್ವಾಲಿಟಿ ಅಂತ ಹೇಳಿರೋದು ಡಿಸ್ಕ್ರಿಪ್ಷನಲ್ಲಿ. ಸೊ ನನಗನ್ಸಿರೋಂಗೆ ಇದು ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಅಷ್ಟು ಪೇ ಮಾಡಿದ್ದೀನಿ. ಸೊ ಪ್ರೈಸ್ ಬಂದು ಇದು ನನಗೆ 4000 ಸಮಥಿಂಗ್ ಬಿದ್ದಿದೆ. ಸೊ ಇದು ಬೇರೆ ಮಾಡಲ್ಸ್ ಕೂಡ ಇದೆ, ಬಟ್ ಆ ಮಾಡಲ್ಸ್ಗಳು ನನಗೆ ಇಷ್ಟ ಆಗಲಿಲ್ಲ. ಸೊ ಇದು ನನಗೆ ಪ್ರಿಫರಬಲ್ ಅಂತ ಅನ್ನಿಸ್ತು, ಸ್ವಲ್ಪ ಗ್ಯಾರಂಟಿ ಅನ್ನಿಸ್ತು, ಮೇಡ್ ಇನ್ ಚೈನಾ. ಸೊ ನೋಡಿಕೊಂಡು ತೊಗೊಳ್ಳಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ. ಅದಲ್ಲದೆ ಇದ್ರ ಯೂಸ್ಫುಲ್ ನಾನು ಹೇಳ್ದಂಗೆ ತುಂಬ ಕಡೆ ಯೂಸ್ಫುಲ್ ಇದೆ. ಸೊ ಮಕ್ಕಳಿಗಂತೂ ತುಂಬ ಯೂಸ್ ಆಗುತ್ತೆ. ನಾನೊಂದು ಟೆಸ್ಟಿಂಗ್ ವೀಡಿಯೋ ಕೂಡ ಹಾಕಿದ್ದೀನಿ. ಸೊ ಚೆಕ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಲೀವ್ಸ್ನ ಚೆಕ್ ಮಾಡ್ತಾಯಿದ್ದೀನಿ. ಸೊ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ ಏನೇನಿದೆ, ಎಲ್ಲಿ ಮೆಂಬ್ರೇನ್ಸ್ ಇದೆ ಅನ್ನೋದೆಲ್ಲ ಕಾಣಿಸ್ತಿದೆ. ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಇದೇ ಥರ ಟೆಕ್ ಗ್ಯಾಜೆಟ್ಸ್ ವೀಡಿಯೋಗಳು ಬರ್ತಾ ಇರುತ್ತೆ. ಸೊ ನಾನು ಚಾಲೆಂಜ್ ಆಲ್ರೆಡಿ ತೊಗೊಂಡಿದ್ದೀನಿ 30 ಡೇಸಿಗೆ. ಸೊ ನನ್ನ ಸ್ಕಿನ್ ಕೇರ್ ಕೂಡ ನೀವು ಚೆಕ್ ಮಾಡ್ಕೊಬೋದು. ಡರ್ಮೆಟಾಲಜಿಸ್ಟ್ ಕೂಡ ಯೂಸ್ ಮಾಡ್ತಾರೆ ಇದನ್ನು. ಸೊ ನಿಮ್ಮ ಹೇರ್ ಕೌಂಟ್ಸು, ಹೇರ್ ಗ್ರೋತ್ಸು ಎಲ್ಲ ಇದರಿಂದನೇ ಕೂಡ ಅವ್ರು ಚೆಕ್ ಮಾಡ್ತಾರೆ. ಸೊ ನಿಮಗೆ ಅಲ್ಲಿ ಮೆಡಿಕಲ್ ಫೀಲ್ಡಲ್ಲೂ ಕೂಡ ನಿಮಗೆ ಯೂಸ್ ಆಗೋ ಸಾಧ್ಯತೆ ಇದೆ. ಸಾಧ್ಯತೆ ಅನ್ನೋದಕ್ಕಿಂತ ಇದು ಯೂಸ್ ಮಾಡ್ತಾರೆ ಅಲ್ಲಿ ಕೂಡ. ಸೊ ಇದೇ ಥರ ಚೆಕ್ ಮಾಡ್ತಾಯಿರಿ, ಹಾಗೆ ಸಪೋರ್ಟ್ ಕೂಡ ಮಾಡ್ತಾಯಿರಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬೇರೆ ಹೊಸ ಗ್ಯಾಜೆಟ್ಸ್ಗಾಗಿ ಸಿಗೋಣ. ಸೊ ಅಲ್ಲಿವರೆಗೂ ಅಂಟಿಲ್ ದೆನ್ ಬಾಯ್ ಬಾಯ್. ಥ್ಯಾಂಕ್ ಯು.